ಯಾಕೆ ನಾನು ಯೂತ್ ಪವರ್ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀನಿ? ನೀವು ನಾನು ನೋಡ್ಬೋದು, ನಾನು ಯಾವ ಫಂಕ್ಷನ್ಗೂ ನಾನು ಅಟೆಂಡ್ ಆಗೋದಿಲ್ಲ. ಇಫ್ ಯು ಸಿ, ದಿ ಓನ್ಲಿ ಪ್ಲೇಸ್ ಯು ವಿಲ್ ಫೈಂಡ್ ಮೀ ಈಸ್ ವೇರ್ ಸ್ಟೂಡೆಂಟ್ಸ್ ಆರ್ ದೇರ್. ಎಲ್ಲಿ ನನಗೆ ನನ್ನ ವಿದ್ಯಾರ್ಥಿನಿಯರು ಕಾಣ್ತಾರೆ ಅಲ್ಲಷ್ಟೇ ನಾನು ಈ ಸ್ಟೇಜ್ ಮೇಲೆ ಇರ್ತೀನಿ. ಇಲ್ಲ ಅಂದ್ರೆ ನಾನು ಬಂದೋಬಸ್ತಲ್ಲಿ ಆಚೆ ಇರ್ತೀನಿ. ಬೇರೆ ಯಾವ ಸ್ಟೇಜನ್ನು ನಾನು ಹತ್ತೋದಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಎರಡು ಕಾರಣಗಳಿದೆ. ಮೊದಲನೇದಾಗಿ, ಈ ಒಂದು ಯೂತ್, ಈ ಒಂದು ಡೈನಾಮಿಕ್ ಪವರ್ ಏನಿದೆ ನಮ್ಮ ಇಡೀ ದೇಶದಲ್ಲಿ, ಆಲ್ಮೋಸ್ಟ್ 55 crore 55 ಕೋಟಿ ಪಾಪ್ಯುಲೇಷನ್ ಇರೋ. ಎಷ್ಟು? ಕ್ಯಾನ್ ಯು ಇಮ್ಯಾಜಿನ್? ದೇರ್ ಈಸ್ ನೋ ಕಂಟ್ರಿ ಇನ್ ದ ವರ್ಲ್ಡ್, ಈ ನಮ್ಮ ವಿಶ್ವದಲ್ಲಿ ಬೇರೆ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಆಫ್ ಯೂತ್ ಇಲ್ವೇ ಇಲ್ಲ. ಇದರ ಅರ್ಥ ಏನು? ಬರುವ ದಿನಗಳಲ್ಲಿ ನಾವು ಏನಾದರೂ ಒಂದು ಸೂಪರ್ ಪವರ್ ಆಗಬೇಕು, ನಾವು ಏನಾದರೂ ವಿಶ್ವ ಗುರುಗಳಾಗಬೇಕು ಅನ್ನೋ ಒಂದು ಏಮನ್ನ ಸಾಧನೆ ಮಾಡಬೇಕು ಅಂದ್ರೆ ನೀವೆಲ್ಲರೂ ನಾವೆಲ್ಲರೂ ಒಟ್ಟಿಗೆನೆ ಕೆಲಸ ಮಾಡಿ ದೇಶಕ್ಕಾಗಿ ದುಡಿದಾಗಷ್ಟೇ ಇಂಡಿಯಾ ವಿಲ್ ಬಿಕಮ್ ಅ ಸೂಪರ್ ಪವರ್. ಅಂಡ್ ದಿ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಆಲ್ ಆಫ್ ಅಸ್. ಸ್ಟೇಜ್ ಮೇಲೆ ಇರೋರಾಗಿರ್ಬೋದು, ಸ್ಟೇಜ್ ಎದುರುಗಡೆ ಕೂತಿರೋರಾಗಿರ್ಬೋದು, ಎಲ್ಲರಲ್ಲೂ ಈ ರೆಸ್ಪಾನ್ಸಿಬಿಲಿಟಿ ಇದೆ. ಈ ರೆಸ್ಪಾನ್ಸಿಬಿಲಿಟಿಯನ್ನ ನಿಮಗೆ ಒಂದು ಸ್ವಲ್ಪ ಚಿವುಟೋದಕ್ಕೆ ನಾನು ಈ ಒಂದು ಪ್ರೋಗ್ರಾಮ್ಗಳಿಗೆ ಬರ್ತೀನಿ. ಇದು ಮೊದಲನೆಯ ನನ್ನ ಆದ್ಯತೆ. ಬಿಕಾಸ್ ಯೂತ್, ದ ಪವರ್ ದಟ್ ಯೂತ್ ಪೊಸೆಸಸ್ ಈಸ್ ಟ್ರಾನ್ಸೆಂಡೆಂಟಲ್. ಅಂದ್ರೆ ಇಟ್ ಈಸ್ ನಾಟ್ ಕೇವಲ ಇಲ್ಲೇ ಇರೋದಿಲ್ಲ, ಅದು ನಿಮ್ಮಿಂದ ಇನ್ನೊಬ್ಬರಿಗೆ ಪಾಸ್ ಆಗುತ್ತೆ, ಅವನಿಂದ ಮತ್ತೊಬ್ಬರಿಗೆ ಪಾಸ್ ಆಗುತ್ತೆ, ಅಲ್ಲಿಂದ ನಮ್ಮ ತನಕನೂ ಬರುತ್ತೆ, ನಮ್ಮಿಂದ ದೇಶಕ್ಕೆ ಹೋಗುತ್ತೆ. ಈ ಒಂದು ಪವರ್ನ ನೀವುಗಳು ಹಾರ್ನೆಸ್ ಮಾಡಬೇಕು, ನೀವುಗಳು ಅದನ್ನ ಉಪಯೋಗ ಪಡ್ಕೋಬೇಕು, ನೀವುಗಳು ಅದನ್ನ ಒಂದು ಕಿಚ್ಚು ಅಂತಾರಲ್ಲ, ಆ ಕಿಚ್ಚನ್ನ ನೀವು ಹತ್ತಿಸ್ಕೋಬೇಕು ನಿಮ್ಮಲ್ಲೇ ನೀವು. ಆ ಕೆಲಸವನ್ನ ನಿಮ್ಮ ಜೊತೆ ಮಾಡೋದಕ್ಕೆ ನಾನು ಈ ಪ್ರೋಗ್ರಾಮ್ಗಳಿಗೆ ಬರ್ತೀನಿ. ಇದು ಮೊದಲನೆಯ ನನ್ನ ವಿಚಾರ. ಎರಡನೇ ವಿಚಾರ ಏನಕ್ಕೆ ಬರ್ತೀನಿ ಅಂದ್ರೆ, ನಿಮ್ಮ ಜೊತೆ ನಾನು ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಪರವಾಗಿಲ್ಲ, ನಮ್ಗಿನ್ನೂ ವಯಸ್ಸಾಗಿಲ್ಲ ಅಂತ ನಮ್ಗೆ ಒಂಚೂರು ಖುಷಿ ಆಗುತ್ತೆ. ಇಲ್ಲಾಂದ್ರೆ ನಾವು ಮಾಡೋ ಕೆಲಸಗಳಲ್ಲೆಲ್ಲ ಸ್ವಲ್ಪ we think at a higher level, we think at a more mature level, we have to act at a mature level. ಸೊ ನಿಮ್ಮ ಜೊತೆ ಎಲ್ಲ ಇದ್ದಾಗ ನನ್ನ ಬಾಲ್ಯದ ದಿನಗಳು, ಯಾಕಂದ್ರೆ ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ಅಲ್ಲೆಲ್ಲೋ ಹಿಂದೆ ಕೂತ್ಕೊಂಡೆ ಇದ್ದವನು. ಆ ಪ್ರೋಗ್ರಾಮ್ ಇಂದ ದೇವರದೇ, ತಂದೆ ತಾಯಿಯರ ಆಶೀರ್ವಾದ ಮತ್ತೆ ಸತತ ಪರಿಶ್ರಮದಿಂದ ಅಲ್ಲಿಂದ ಇಲ್ಲಿಗೆ ಗ್ರಾಜುಯೇಟ್ ಆಗಿದ್ದೀವಿ ನಾವು. ಇದು ಕೇವಲ ನನ್ನ ಒಂದು ಕಥೆ ಅಲ್ಲ, ಇಲ್ಲಿ ಕೂತಿರೋ ಎಲ್ಲ ಒಬ್ಬರ ಕಥೆನೂ ಇದೇ ಆಗಿದೆ. ನೀವು ಯಾವುದನ್ನು ನಿಮಗೆ ಕೈಗೆ ಯಾರು ಕೊಡೋದಿಲ್ಲ. ಯಾರಾದ್ರೂ ನಿಮಗೆ ಕೊಡ್ತಾರೆ ಅಂತ ಅಂದ್ರೆ ಅದರಲ್ಲಿ ಬೇರೆ ದುರುದ್ದೇಶ ಇದೆ. ದಯವಿಟ್ಟು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಎಲ್ಲವನ್ನು ಹೊಡೆದಾಡಿ ತಗೋಬೇಕು ಜೀವನದಲ್ಲಿ, ಅವಾಗಲೇ ನಿಮಗೆ ಆ ಪ್ರತಿಫಲ, ಆ ಎಂಜಾಯ್ ಮಾಡೋದಕ್ಕೆ ಆಗೋದು. ನೀವು ಬೇಕಿದ್ರೆ ನೀವು ಎನಿಬಡಿ ಹೂ ಇಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಯಾರು ಸ್ಪೋರ್ಟ್ಸ್ ಮ್ಯಾನ್ ಇದ್ದೀರಾ? ಓಕೆ, ಇರ್ತೀರಾ. ನೀವು ಒಂದು ಒಳ್ಳೆ ಆಟ ಆಡಾದ್ಮೇಲೆ ನೀವು ನೀರು ಕುಡಿಯೋದಕ್ಕೂ ಪ್ರತಿದಿನ ನೀರು ಕುಡಿಯೋದಕ್ಕೂ ವ್ಯತ್ಯಾಸ ಇದೆಯಾ? ನೀವು ಆಡಿದಾಗ ಎಷ್ಟು ಪರಿಶ್ರಮ ಪಟ್ಟಿರ್ತೀರಾ, ಆ ನೀರು ಅಮೃತ ಆಗುತ್ತೆ. ಬೇರೆ ಟೈಮಲ್ಲಿ ನಿಮ್ಗೆ ಅದು ಯೋಚನೆ ಕೂಡ ಮಾಡಿರಲ್ಲ, ಆಯ್ತು ನೀರು ಬೇಡ ಬಿಡ್ಲಿ ಅಂತೀವಿ. ನಮ್ದು ಚಿತ್ರದುರ್ಗ ಸ್ವಲ್ಪ ಭಾಷೆ ಲೇ ಜಾಸ್ತಿ, ನಮ್ಮ ಕಡೆ ಇಲ್ಲಿ ನೋವು ಜಾಸ್ತಿ, ಅಲ್ಲಿ ಲೇ ಜಾಸ್ತಿ. ಅದಕ್ಕೆ ನಾವು ಕನ್ನಡ ಮಾತಾಡ್ಬೇಕಾದ್ರೆ ಅದು ಬಂದ್ಬಿಡುತ್ತೆ. ಸೊ ನೀವು ಯಾವಾಗ ಪರಿಶ್ರಮವನ್ನ ಪಡ್ತೀರಾ ಅವಾಗಷ್ಟೇ ನಿಮಗೆ ಅದರ ಆಕ್ಚುಯಲ್ ಸ್ವಾದ ಗೊತ್ತಾಗುತ್ತೆ. ಇದನ್ನ ನೀವು ಇವಾಗಲಿಂದಾನೇ ನಿಮಗೆ ಇಂಟಿಗ್ರೇಷನ್ ಆಗ್ಬಿಡ್ಬೇಕು. ಕೆಲವರು ಇವಾಗ ಇನ್ನೂ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಕೆಲವರು PU ಅಲ್ಲಿ ಇದ್ದೀರಾ, ಕೆಲವರು ಇನ್ನೂ 10th ಅಲ್ಲಿ ಇದ್ದೀರಾ. ಇವಾಗಲಿಂದಾನೇ ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು.
ನೀವು ಎಲ್ಲಿ ತನಕ ಆ ಆಲೋಚನೆ ಈ ಕಾಲದಲ್ಲಿ ಮಾಡೋದಿಲ್ಲ, ನೀವು ಮಾಡೋಷ್ಟೊತ್ತಿಗೆ ಆಲೆ ಆ ಶಿಫ್ಟ್ ಕೂಡ ಸೇರಿ ಆಲೆ ಆ ದೋಣಿ ಹೋಗ್ಬಿಡುತ್ತೆ ಮುಂದೆ. ಡು ಯು ವಾಂಟ್ ಟು ಮಿಸ್ ದ ಶಿಫ್ಟ್? ಇಲ್ಲ ಅಲ್ಲ. ಅದಕ್ಕೆ ಈ ದಿನ ಇಂಥ ಆಪರ್ಚುನಿಟಿ ಎಲ್ಲ ಸಿಗೋದಿಲ್ಲ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಇಂಥ ಆಪರ್ಚುನಿಟಿ ವೇರ್ 2 IPS officers, 1 IAS officer, a senior media person, 2 doctors who are very senior in their profession, a lot of ಎಲ್ಲ ಹೋರಾಟಗಾರರಾಗಿರ್ಬೋದು, you take the field, ಇಂಜಿನಿಯರ್ಸ್ ಆಗಿರ್ಬೋದು, ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಈ ಸ್ಟೇಜಲ್ಲಿ ಇದ್ದಾರೆ. ನಿಮಗೆ ಇದರಿಂದ ಏನ್ ತಿಳ್ಕೋಬೇಕು ಅಂದ್ರೆ, ನೀವು ಯಾವುದೇ ಒಂದು ಹಾದಿಯನ್ನ ನೀವು ಚೂಸ್ ಮಾಡಿದ್ರು ಆ ಹಾದಿಯಲ್ಲಿ ನಾನು ದಿ ಬೆಸ್ಟ್ ಆಗಿರ್ತೀನಿ ಅಂತ ಅನ್ಕೋಬೇಕು. ಸಿಂಪಲ್. ಇಟ್ ಈಸ್ ನಾಟ್ ಜಸ್ಟ್ ಗವರ್ಮೆಂಟ್ ಸರ್ವಿಸಸ್. It may be you want to get into medical profession, you want to become a lawyer, you want to become a businessman, you want to become a social activist. Wherever you want to make a mark, make sure yours is the most prominent mark. ಎಲ್ಲೇ ಹೋದ್ರು ಈ ಒಂದು ಹುಡುಗ ಈ ಒಂದು ಹಳ್ಳಿಯಿಂದ, ಕೋಲಾರ ಜಿಲ್ಲೆಯಿಂದ ಬಂದು ಈ ಮಟ್ಟಿಗೆ ಬೆಳೆದಿದ್ದಾನೆ. ಅವರು ಜಸ್ಟ್ ನಾವು ದೇವರಾಜ್ ಸರ್ ಟುಕ್ ದ ನೇಮ್ ಆಫ್ ಒನ್ ಮಂಜುನಾಥ್ ಲಕ್ಕೂರ್ ಸರ್, ಇಫ್ ಐ ಆಮ್ ನಾಟ್ ರಾಂಗ್. ಸ್ವಿಟ್ಜರ್ಲೆಂಡ್ ಅಲ್ಲಿ ಲಕ್ಕೂರ್ ಅನ್ನೋ ಜಾಗ, ನಾನು ಬೆಂಗಳೂರಲ್ಲಿದ್ದವ್ ನನಗೆ ಗೊತ್ತಿರಲಿಲ್ಲಪ್ಪ. ಆ ಮನುಷ್ಯ ಓದ್ಬಿಟ್ಟು ಅವನು ಒಂದು ಸಾಧನೆ ಮಾಡಿ ಇವಾಗ ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋಗಿ ಲಕ್ಕೂರ್ ಅಂದ್ರೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೋಬಹುದು, ನೀವು ಯೋಚನೆ ಮಾಡಿ. ಅದಕ್ಕಿಂತ ಬೇರೆ ಏನು ಹೆಮ್ಮೆ ಇಲ್ಲ. ನಾ ಆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕೇವಲ ನಿಮ್ಮ ಹೆಸರು ಒಂದು ಅಲ್ಲದೆ, ನೀವು ನಿಮ್ಮ ಹಳ್ಳಿಯ ಹೆಸರು ಅದನ್ನು ಕೂಡ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಕೂತಿದೆ. ಅವರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹೆಸರು ನೀವು ನೋಡಿದ್ರಾಗ ಅವ್ರ ತಂದೆ ಅವ್ರ ತಾಯಿ 2 ಹೆಸರನ್ನು ಹಾಕಿದ್ರೆ ಅದಕ್ಕಿಂತ ಇನ್ನೇನ್ ಬೇಕ್ರಿ? ಇನ್ನ ಏನ್ ಬೇಕು ಹೇಳಿ? ನಿಮ್ಮ ತಂದೆ ತಾಯಿಯರನ್ನ ನೀವು ಖುಷಿ ಪಡಿಸ್ಬೇಕು ಅಂದ್ರೆ ಅವರು ನಿಮಗೆ ನನಗೆ ಮನೆ ಕಟ್ಸ್ಕೊಡು, ನಂಗೆ ಆ ಗಾಡಿ ತಗೊಂಬ, ನಂಗೆ ಇಷ್ಟು ಚಿನ್ನ ಕೊಡು, ಅಷ್ಟು ದುಡ್ಡು ಕೊಡು ಅಂತ ಯಾವ ತಂದೆ ತಾಯಿನೂ ಕೇಳೋದಿಲ್ಲ. ಅವ್ರು ಕೇಳೋದು ಮಗ ನೀ ಖುಷಿಯಾಗಿರಪ್ಪ. ಅದ್ ಬಿಟ್ರೆ ಬೇರೆ ಏನಾದ್ರು ಕೇಳ್ತಾರೇನ್ರಿ? ನೀವು ಪ್ರತಿದಿನ ಯಾರು ನಿಮ್ಗೆ ನೀನು ಊಟ ಮಾಡಿದ್ಯಾ ಅಂತ ಕೇಳಿಲ್ಲ ಅಂದ್ರು ನಿಮ್ ತಾಯಿ ಅಂತ ನಿನಗೆ ಫೋನ್ ಮಾಡಿ ಕೇಳ್ತಾಳ ಇಲ್ಲ? ಅದ್ ಬೇರೆ ಯಾರಿಗೆ ಬರ್ಬೇಕ್ರಿ? ಅದು ಆ ಒಂದು ಪ್ರೀತಿ, ಆ ಒಂದು ಪ್ರೀತಿಗೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ಯಾವ ರೀತಿ ಅದನ್ನ ನೀವು ಅನುಕರಣೆ ಮಾಡ್ತೀರಾ. ನೀವು ನಿಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಿ ನಿಮ್ಮ ಹೆಸರು, ನಿಮ್ಮ ಹಳ್ಳಿ ಹೆಸರು, ನಿಮ್ಮ ತಂದೆ ತಾಯಿಯರ ಹೆಸರನ್ನ ಒಂದು ಸ್ಟೇಜ್ ಅಲ್ಲಿ ಈ ರೀತಿ ದೊಡ್ಡದಾಗಿ ಬರುವಾಗೆ ಮಾಡಬೇಕು. ಅವಾಗಷ್ಟೇ ನೀವು ತೃಪ್ತಿಯಿಂದ ನಿಮ್ಮ ಜೀವನವನ್ನ ನಡೆಸಬಹುದು. ಅದಕ್ಕೆ ಎಲ್ಲ ಮಾರ್ಗಗಳು ಹಲವಾರು ಇವೆ. ಇವಾಗ ಐ ವಿಲ್ ಸ್ಪೀಕ್ ಅಬೌಟ್ ಪೊಲೀಸ್, ಅಕ್ರಮ್ ಪಾಷಾ ಸರ್ ವಿಲ್ ಸ್ಪೀಕ್ ಅಬೌಟ್ ಅಡ್ಮಿನಿಸ್ಟ್ರೇಷನ್, ಅಂಡ್ ಡಾಕ್ಟರ್ಸ್ ವಿಲ್ ಸ್ಪೀಕ್ ಅಬೌಟ್ ದೇರ್ ಮೆಡಿಕಲ್ ಸರ್ವಿಸಸ್. ಸೊ ನೀವು ಯಾವುದೇ ಒಂದು ಹಾದಿಯನ್ನ ತಗೊಂಡ್ರು ಆ ಹಾದಿಯಲ್ಲಿ ಯಾವ ರೀತಿ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲಾ ಸಾಧನೆಗೂ ಒಂದೇ ಒಂದು ದಾರಿ ಇರೋದು. ನಾನು ಚಿತ್ರದುರ್ಗದವನಾಗಿರೋದ್ರಿಂದ ಈ ಒಂದು ಎಕ್ಸಾಂಪಲ್ನ ಯಾವಾಗಲೂ ಕೊಡ್ತೀನಿ. ಹಿಂದಿನ ಮಹಾರಾಜರು, ರಾಜರು ಎಲ್ಲರೂ ತಮ್ಮ ರಾಜ್ಯವನ್ನ ಅವರು ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರು? ಅವರು ಕೋಟೆ ಕಟ್ಟಿಸ್ಕೊಂತಾರೆ. ಕರೆಕ್ಟಾ? ಕೋಟೆಯನ್ನ ಏನಕ್ಕೆ ಕಟ್ಸ್ಕೊಂಡವ್ರು? ಅವರು ಕೇವಲ ಅವರ ಸುರಕ್ಷತೆ ಅಲ್ಲ, ಜನರ ಸುರಕ್ಷತೆಗೋಸ್ಕರ ಕೂಡ ಅವರು ಕೋಟೆಯನ್ನ ಕಟ್ಕೊಂಡ್ರು. ಆಯ್ತು, ಹಿಂದಿನ ಕಾಲದಲ್ಲಿ ಕೋಟೆ ಕಟ್ಕೊಂಡ್ರಪ್ಪ. ಈಗಿನ ಕಾಲದಲ್ಲಿ ನಾವು ಏನ್ ಮಾಡೋಣ? ನಾವು ಈಗಿನ ಕಾಲದಲ್ಲೂ ಕೋಟೆ ಕಟ್ಕೋಬೇಕು. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿದ್ಯೆಯ ಕೋಟೆಯನ್ನ ಕಟ್ಕೋಬೇಕು, ಜ್ಞಾನದ ಕೋಟೆಯನ್ನ ಕಟ್ಕೋಬೇಕು. ಆ ಕೋಟೆ 7 ಸುತ್ತಿನ ಕೋಟೆ ಹೆಂಗಿರ್ಬೇಕು ಅಂದ್ರೆ ಬ್ರಹ್ಮ ಬಂದ್ರು ಅದನ್ನ ಬೇಸಕ್ಕಾಗಬಾರ್ದು ಅಂತ ಕೋಟೆಯನ್ನ ನೀವು ಕಟ್ಕೋಬೇಕು. ಅದು ಹೇಗೆ ಬರುತ್ತೆ? ಓದೋದ್ರಿಂದ ಅಷ್ಟೇ ಬರುತ್ತೆ. ಇಟ್ ಈಸ್ ನಾಟ್ ಹ್ಯಾಂಡೆಡ್ ಓವರ್ ಟು ಯು. ಯು ಹ್ಯಾವ್ ಟು ಸ್ಟಡಿ. ದಿನ ರಾತ್ರಿ, ಹಗಲು ರಾತ್ರಿ, ಸಂಡೇ ಇಲ್ಲ, ಮಂಡೇ ಇಲ್ಲ, ಹಬ್ಬ ಇಲ್ಲ, ಹರಿದಿನ ಇಲ್ಲ.
ನೀವು ಸತತವಾಗಿ ಓದಿದ್ರೆ ಖಂಡಿತವಾಗ್ಲೂ ಆ ಕೋಟೆ ಒಂದಿನದಲ್ಲಿ ಕಟ್ಟಕ್ಕಾಗೋದಿಲ್ಲ. ಅದು ಕಟ್ಟೋದಕ್ಕೆ ನಿಮ್ಗೆ ವರ್ಷಾನುಗಟ್ಲೆ ಬೇಕಾಗುತ್ತೆ. ಆದ್ರೆ ಒಂದು ಸರ್ತಿ ಆ ಕೋಟೆ ಬಿತ್ತೋ ಯಾವನು ನಿಮ್ಮನ್ನು ಅಲ್ಲಾಡಿಸೋದಕ್ಕೂ ಆಗೋದಿಲ್ಲ. ಈ ವಿಚಾರವನ್ನ ಇವತ್ತು ನನ್ನಿಂದ ನೀವು ಬೇರೆ ಏನು ಕಲಿಲ್ಲ ಅಂದ್ರೂ ಈ ಒಂದು ವಿಚಾರವನ್ನ ನೀವು ಕಲ್ತ್ಕೊಂಡೋಗಿ, ನನ್ಕಿನ ಸೀನಿಯರ್ಸ್, ನನ್ಕಿನ ಮೋರ್ ಎಕ್ಸ್ಪೀರಿಯನ್ಸ್ ಅವರ ವಿಚಾರಗಳನ್ನ ಹೇಳ್ತಾರೆ. ನಾನು ಎಲ್ಲರಿಗೂ ಹೇಳೋದು, ಈ ವಿದ್ಯೆಯ ಕೋಟೆ, ಜ್ಞಾನದ ಕೋಟೆ, ಇದನ್ನ ನೀವೆಲ್ಲರೂ ಕಟ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಪರಮಾಧ್ಯಯ. ನೀವಿವತ್ತು ಹೋದಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ, ಈ ಕೋಟೆಯನ್ನ ನಾನು ಇಷ್ಟು ವರ್ಷದಲ್ಲಿ ಕಟ್ತೀನಿ. ಅಂಡ್ ಕೋಟೆ ಇಸ್ ನಾಟ್ T20, ಇಟ್ ಇಸ್ ಅ ಟೆಸ್ಟ್ ಮ್ಯಾಚ್. ಯಾವಾಗ್ಲೂ ನಾನು ನೋಡ್ತೀನಿ ಈಗ ಹಿಂಗೆಲ್ಲ ಹೋದಾಗ, ಸರ್ ಇಲ್ಲ ನಾನು ಓದ್ಬಿಟ್ಟೆ, ಇವತ್ತು ಒಂದಿನ 12 ತಾಸು ಓದ್ಬಿಟ್ಟೆ, ನೆಕ್ಸ್ಟ್ ಡೇ 3 ದಿನ ಮಕ್ಕಂಬಿಟ್ಟೆ ನಾನು ಅಂತ ಹೇಳ್ತಾ ಇದ್ದೀನಿ. ಇಟ್ ಡಸ್ ನಾಟ್ ವರ್ಕ್ ದಟ್ ವೇ. ಪ್ರತಿದಿನ ನೀವು ಅದೇ ಎವ್ರಿ ಡೇ ಇಫ್ ಯು ರೀಡ್ 6 hours 7 hours ಕಂಟಿನ್ಯೂಸ್ ಆಗಿ ನೀವು ಓದ್ಕೊಂಡು ಹೋದಾಗ ಆಟೋಮ್ಯಾಟಿಕಲಿ ಇಟ್ ಈಸ್ ಅ ಸಸ್ಟೈನ್ಡ್ ಎಫರ್ಟ್. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಅ ಒನ್ ಡೇ ಎಫರ್ಟ್, ಇಟ್ ಈಸ್ ಅ ಸಸ್ಟೈನ್ಡ್ ಎಫರ್ಟ್. ಕಂಟಿನ್ಯೂಸ್ ಆಗಿ ಓದಬೇಕು. ಯಾವ ದಿನಾನು ಬ್ರೇಕ್ ಇಲ್ಲ. ದೇರ್ ಆರ್ ನೋ ಬ್ರೇಕ್ಸ್. ಆನ್ ಯುವರ್ ಬ್ರೇಕ್ ಡೇ ಯು ಹ್ಯಾವ್ ಟು ಸ್ಟಡಿ ಫಾರ್ 3 hours. ನೀವು ಇವತ್ತು ಆರಾಮಾಗಿರ್ತೀನಿ ಅಂತೀನಲ್ಲ, ಆ ದಿನ 3 ತಾಸು ಓದಬೇಕು ನೀವು. ಬೇರೆ ದಿನ ನೀವು 6 ರಿಂದ 8 ತಾಸು ಓದಬೇಕು. ಅವಾಗಷ್ಟೇ ನಿಮಗೆ ಅದರ ಸೀರಿಯಸ್ನೆಸ್ ಬರುತ್ತೆ. UPSC, KPSC, ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅದು ತಪಸ್ ಮಾಡ್ದಂಗೆ. ತಪಸ್ಸು ಅಂದ್ರೆ ಏನು? ಡಿಸಿಪ್ಲಿನ್. ಇಟ್ ಈಸ್ ನಾಟ್ ಎನಿಥಿಂಗ್ ಎಲ್ಸ್. ಯಾಕೆ ಅದು ಕಷ್ಟ ಅಂತ ಹೇಳ್ತೀವಿ ಅಂದ್ರೆ ಡಿಸಿಪ್ಲಿನ್ ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಡಿಸಿಪ್ಲಿನ್ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ಸಾಧನೆಯನ್ನ ಮಾಡೋದಕ್ಕಾಗೋದಿಲ್ಲ. ಮೊದಲನೇದಾಗಿ ಡಿಸಿಪ್ಲಿನ್ ನೀವು ನಿಮ್ಮ ರಕ್ತದಲ್ಲೇನೆ ಹೀರ್ಕೊಂಡ್ಬಿಡ್ಬೇಕು. ಡಿಸಿಪ್ಲಿನ್ ಅಂದ್ರೆ ಏನು? ಮಾಡಿದ್ದನ್ನೇ ಮಾಡಬೇಕು. ಯಾರೇ ಏನು ಜಪ್ಪಯ್ಯ ಅಂದ್ರೂ ಅದನ್ನ ಬಿಟ್ಟು ನೀವು ಬೇರೆ ಮಾಡಬಾರ್ದು. ಅದನ್ನ ಒಂದಲ್ಲ 100 ದಿನಗಟ್ಟಲೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದನ್ನ ನೀವು ನಿಮ್ಮ ಡಿಸಿಪ್ಲಿನ್ ಆಗಿ ತಗೊಂಡಾಗ ಆಟೋಮ್ಯಾಟಿಕಲಿ ಓದೋದಕ್ಕೂ ಈಸಿ ಆಗುತ್ತೆ, ನಿಮ್ಗೆ ಎಕ್ಸಾಮ್ ಪಾಸ್ ಮಾಡೋದಕ್ಕೂ ಈಸಿ. ಓದಿದ ತಕ್ಷಣ ನೀವು ಪಾಸ್ ಆಗೇ ಆಗ್ತೀರಾ. ಓದ್ಲಿಲ್ದಂಗೆ ಯಾರು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಮೈ ಬಿಗ್ಗೆಸ್ಟ್ ಮಂತ್ರ, ಎಲ್ಲರೂ ಕೇಳ್ತಾರೆ ಸರ್ ನಮ್ಗೊಂದು ಮಂತ್ರ ಹೇಳ್ಕೊಡಿ ನೀವು. ಮಂತ್ರ, ಎಕ್ಸಾಮ್ ಪಾಸ್ ಮಾಡಕ್ಕೆ ನನಗೆ ಒಂದು ಮಂತ್ರ ಹೇಳ್ಕೊಡಿ ನೀವು. ನಾನು ಹೇಳ್ತೀನಿ, ದೇರ್ ಇಸ್ ಓನ್ಲಿ ಒನ್ ಮಂತ್ರ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಇಟ್ ಈಸ್ ಯುವರ್ ನ್ಯೂಸ್ ಪೇಪರ್. ನೀವು ಎಲ್ಲಿ ತನಕ ನಿಮ್ಮ ನ್ಯೂಸ್ ಪೇಪರ್ನ ಕರೆಕ್ಟ್ ಆಗಿ ಓದೋದಕ್ಕೆ ಬರೋದಿಲ್ವೋ ಅಲ್ಲಿ ತನಕ ನೀವು ಪಾಸ್ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಕೇವಲ ನ್ಯೂಸ್ ಪೇಪರ್ ಇಂದ ಯು ಕ್ಯಾನ್ ಕವರ್ ಹಾಫ್ ಆಫ್ ಯುವರ್ ಸಿಲೆಬಸ್. ಯಾಕೆ ಅಂದ್ರೆ ನೀವು ಒಂದು ನ್ಯೂಸ್ ಪೇಪರ್ ಅನ್ನ ಓಪನ್ ಮಾಡಿದ್ರೆ ನಿಮ್ಮ ಊರಿಂದ ಹಿಡಿದು ನಿಮ್ಮ ರಾಜ್ಯದ ರಾಜಧಾನಿ, ಇತರ ರಾಜ್ಯಗಳಲ್ಲಿ ನಡೀತಿರುವ ವಿಚಾರ, ನಿಮ್ಮ ರಾಜ್ಯಗಳಲ್ಲೇ ನಡೀತಿರುವ ಇತರ ವಿಚಾರ, ರಾಷ್ಟ್ರದಲ್ಲೇ ನಡೀತಿರುವ ವಿಚಾರ, ಅಂತಾರಾಷ್ಟ್ರದಲ್ಲಿ ನಡೀತಿರುವ ವಿಚಾರ, ಆರ್ಥಿಕ ಜಗತ್ತಲ್ಲಿ ನಡೀತಿರುವ ವಿಚಾರ, ಭೌಗೋಳಿಕ ಜಗತ್ತಲ್ಲಿ ನಡೀತಿರುವ ವಿಚಾರ, ಐತಿಹಾಸಿಕ ವಿಚಾರ ಮತ್ತೆ ಸ್ಪೋರ್ಟ್ಸ್ ಎಲ್ಲವನ್ನು ಕೇವಲ ಒಂದು ₹6 ನ್ಯೂಸ್ ಪೇಪರ್ ಅಲ್ಲಿ ನಿಮಗೆ ಸಿಗುತ್ತೆ. ₹6 ರೀ. ನಾವು ಓದ್ತಿರ್ಬೇಕಾದ್ರೆ ₹2 ಅಷ್ಟೇ ಇದೆ. ಕ್ಯಾನ್ ಯು ಇಮ್ಯಾಜಿನ್ ಇಫ್ ಯು ಸ್ಪೆಂಡ್ ಲೆಸ್ ದೆನ್ ₹200 ಆನ್ ನ್ಯೂಸ್ ಪೇಪರ್ ಇನ್ ಅ ಮಂತ್, ಯು ವಿಲ್ ಬಿ ಮೋರ್ ಇಂಟೆಲಿಜೆಂಟ್ ದೆನ್ 3/4 ಆಫ್ ದಿ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. ಯಾಕಂದ್ರೆ ಅವರು ನ್ಯೂಸ್ ಪೇಪರ್ ಅಲ್ಲಿ ಬರೀತಿರ್ಬೇಕಾದ್ರೆ ಅವರು ಸುಮ್ಮನೆ ಬರೆಯೋದಕ್ಕಾಗೋದಿಲ್ಲ. ಏನ್ ಸರ್, ಸುಮ್ಮನೆ ಅಂತೂ ಬರೆಯೋದಕ್ಕಾಗೋದಿಲ್ಲ ಅದು. ಬಿಕಾಸ್ ಅದಕ್ಕಂತಾನೆ ದೇ ಹ್ಯಾವ್ ಸ್ಪೆಷಲಿಸ್ಟ್ಸ್, ದೇ ಹ್ಯಾವ್ ಪೀಪಲ್ ಹೂ ಹ್ಯಾವ್ ಡನ್ ದೇರ್ ಜರ್ನಲಿಸಮ್, ಹೂ ಹ್ಯಾವ್ ಸ್ಪೆಷಲೈಸ್ಡ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್, ಹೂ ಗೋ ಟು ದ ಸ್ಪಾಟ್ ಅಂಡ್ ಕವರ್ ದ ಇಶ್ಯೂ, ಅಂಡ್ ದಿ ಎಡಿಟರ್ who has vast experience. He will sit in a meeting board, he will connect the dots, and then he will write an opinion. ಅದು ಸುಮ್ಮನೆ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಬರೋ ಒಪಿನಿಯನ್ಗಳಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಬರೋ. ದೇ ಆರ್ ಆಲ್ ಥರೋಲಿ ರೆಡ್ ಥ್ರೂ. ಅಂಡ್ ಅವರು ಒಂದು ವಿಚಾರವನ್ನ ಹೇಳ್ಬೇಕಾದ್ರೆ ಅದರ ಹಿಸ್ಟ್ರಿ ಬಗ್ಗೆನೂ ಮಾತಾಡ್ತಾರೆ, ಅದರ ಪ್ರಸ್ತುತತೆಯ ಬಗ್ಗೆನೂ ಮಾತಾಡ್ತಾರೆ, ಬರುವ ದಿನಗಳಲ್ಲಿ ಅದರಿಂದ ಆಗುವ ಪರಿಣಾಮ ಬಗ್ಗೆನೂ ಮಾತಾಡ್ತಾರೆ.
For example, recently our Prime Minister had gone to US. ಏನಕ್ಕೆ ಹೋಗಿದ್ರು? There was a meeting of Quad. ನೀವೆಲ್ಲರೂ PM US ಹೋದ ಅಂತ ಓದ್ಬೇಡ್ರಿ. ಏನಕ್ಕೆ ಹೋದ ಅಂತ ಓದ್ಬೇಕು ನೀವು. ಬೇರೆಯವ್ರು ಓದ್ತಿರ್ತಾರೆ ಅವರು. ಬಟ್ ಏನಕ್ಕೆ ಹೋಗಿದ್ರು ಅದನ್ನ ನೀವು ಓದ್ಕೋಬೇಕು. ವಾಟ್ಸ್ಆಪ್ ಅಲ್ಲಿ PM ಅಲ್ಲಿಗೆ ಹೋಗಿದ್ರು, ಅದಕ್ಕೆ ಇಷ್ಟು ಖರ್ಚಾಯ್ತು, ಆ ಹೋಟ್ಲಲ್ಲಿ ಇದ್ರು, ಏನ್ ತಿಂದ್ರು, ಅದೆಲ್ಲ ಬರುತ್ತೆ. ಅದನ್ನ ಹಿಡ್ಕೊಂಡು UPSC KPSC ಏನೂ ಆಗೋದಿಲ್ಲ ನಿಮ್ಗೆ. ಯಾವ ಮೀಟಿಂಗ್ ಅಟೆಂಡ್ ಆಗಕ್ಕೆ ಹೋಗಿದ್ರು ಅದನ್ನ ನೀವು ತಿಳ್ಕೋಬೇಕು. ಸೊ ಅದೊಂದು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅಂತ US, ಆಸ್ಟ್ರೇಲಿಯಾ, ಜಪಾನ್ ಅಂಡ್ ಇಂಡಿಯಾ 4 ಜನ ಆರ್ ಮೆಂಬರ್ಸ್ ಆಫ್ ದ ಕ್ವಾಡ್. ಆ ಕ್ವಾಡ್ ಎಂದು ಮೀಟಿಂಗ್ ಅವ್ರದ್ದು ದೇ ಹ್ಯಾವ್ ಬೈಲ್ಯಾಟರಲ್ ಮೀಟಿಂಗ್. ಆ ಮೀಟಿಂಗ್ ಇರ್ಬೇಕಾದ್ರೆ ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ PM ಅವ್ರು ಹೋಗಿದ್ವಿ. ಸೊ ಇದು ಯಾವಾಗ ಸ್ಥಾಪನೆ ಆಗಿತ್ತು, ಆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಆ ಕ್ವಾಡ್ ಯಾವಾಗ ಸ್ಥಾಪನೆ ಆಗಿತ್ತು, ಯಾಕೆ ಸ್ಥಾಪನೆ ಆಗಿತ್ತು, ಚೈನಾನ ಕೌಂಟರ್ ಮಾಡೋದಕ್ಕೆ ಅದು ಸ್ಥಾಪನೆ ಆಗಿತ್ತು, ಅದರಲ್ಲಿ ಯಾವ ರೀತಿ ಡಿಸ್ಕಷನ್ಸ್ ಆಗಿದಾವೆ, ಕೇವಲ ಸ್ಟ್ರಾಟಜಿಕ್ ಆಗಿದವ, ಡಿಪ್ಲೊಮ್ಯಾಟಿಕ್ ಆಗಿದವ, ಅಥವಾ ಯು ಹ್ಯಾವ್ ಈವನ್ ಅದರ್ ಏನು ಎಕನಾಮಿಕ್ ಆಗಿ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗಿದೆಯಾ, ಈ ಎಲ್ಲಾ ವಿಚಾರಗಳನ್ನು ಆ ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ನ್ಯೂಸ್ ಪೇಪರ್ ಅನ್ನ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಓದಲೇಬೇಕು. ಓದ್ತೀರಾ? ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಯಾವ ನ್ಯೂಸ್ ಪೇಪರ್ ಅಂತ. ನೀವು ಈ ಬ್ಯಾಂಗ್ಳೂರ್ ಟೈಮ್ಸ್, ಬ್ಯಾಂಗ್ಳೂರ್ ಮಿರರ್ ಬಿಟ್ಟು ಬೇರೆ ಯಾವ್ದಾದ್ರು ನ್ಯೂಸ್ ಪೇಪರ್ ಓದಿ. ಈ ಪಿಕ್ಚರ್ ಅವ್ರು ಏನ್ ಮಾಡ್ತಾರೆ ನಮಗೆ ಬೇಡ ಅದು, ಈ ಬೇರೆ ಪೊಲಿಟಿಕ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಬೇಡ ಅದು. ಅದರಲ್ಲಿ ಪೇಜ್ 3 ಕರೆಕ್ಟ್ ಆಗಿ ಹೇಳಿದ್ರು, ಪೇಜ್ 3 ಬೇಡ ನಮಗೆ. ನಮಗೇನು ಪೊಲಿಟಿಕಲ್ ಸೈನ್ಸ್ ಏನಿದೆ, ಎಕನಾಮಿಕ್ಸ್ ಏನಿದೆ, ಜಿಯೋಗ್ರಫಿ ಏನಿದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ, ಸ್ಪೋರ್ಟ್ಸ್ ಏನಿದೆ, ಇದ್ರ ಬಗ್ಗೆ ನೀವು ಓದ್ಕೋಬೇಕು. ಸೊ ಈ ವಿಚಾರನ ನಾನು ಎಲ್ಲಿ ಹೋದ್ರು ಹೇಳ್ತೀನಿ. ನನ್ನ ಮಂತ್ರ, ದಿಸ್ ಇಸ್ ದಿ ಓನ್ಲಿ ಮಂತ್ರ ಐ ಗಿವ್, ಐ ಡೋಂಟ್ ಗಿವ್ ಎನಿ ಅದರ್ ಮಂತ್ರಸ್. ಸೊ ದಯವಿಟ್ಟು ಎಲ್ಲರೂ ಕೂಡ ನ್ಯೂಸ್ ಪೇಪರ್ನ ಕರೆಕ್ಟ್ ಆಗಿ ಓದೋ ವ್ಯವಸ್ಥೆಯನ್ನ ಮಾಡಿ. ಫೈನಲಿ, ಐ ಹ್ಯಾವ್ ಟೇಕನ್ ಅಪ್ ಮಚ್ ಟೈಮ್, ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್. ಫೈನಲಿ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಯುವರ್ ಸಾಫ್ಟ್ ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹಲವಾರು ಜನ ಬ್ರಿಲಿಯಂಟ್ ಹುಡುಗರನ್ನ ನೋಡಿದ್ದೀನಿ, ಹುಡುಗಿಯರನ್ನ ನೋಡಿದ್ದೀನಿ. ದೇ ವಿಲ್ ಬಿ ಎಕ್ಸಲೆಂಟ್ ಇನ್ ರೈಟಿಂಗ್, but they will falter in speaking, especially speaking in multiple languages. You need to make that a habit. English ಮಾತಾಡೋದ್ರಿಂದ ಏನು ನೀವು ಕಳ್ಕೊಳ್ಳೋದಿಲ್ಲ, you will not lose anything, but you will gain. ನಾನು ಬೇರೆ ಕಡೆ ಎಲ್ಲ ಅವರು ಕನ್ನಡದಲ್ಲೇ ಮಾತಾಡೋದು, ಅವನು ಇಂಗ್ಲಿಷಲ್ಲಿ ಮಾತಾಡೋದು, ನಾನು ಕನ್ನಡದಲ್ಲೇ ಉತ್ತರ ಕೊಡೋದು. ಆದರೆ ಇಂಗ್ಲಿಷ್ ಏನಕ್ಕೆ ಕಲಿಬೇಕು ಅಂದ್ರೆ, ವೆನ್ ಯು ಗೋ ಆನ್ ಟು ದಿ state level, national level, international level, you need your speaking prowess. ನೀವು ಕರೆಕ್ಟ್ ಆಗಿ ಮಾತಾಡೋದನ್ನ, ನೀವು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರೆ it adds to your personality, it adds your soft skills, it adds to the confidence that you project onto the people. So these things I expect all of you to follow up. I want all of you to practice speaking in English. ಮನೆಯವ್ರ ಹತ್ರ ಮಾತಾಡಿ ಅಂತ ಹೇಳೋದಿಲ್ಲ ನಾನು. ನೀವು ಫ್ರೆಂಡ್ಸ್ ಯಾವಾಗ ಎಲ್ಲರೂ ಸಿಗ್ತೀರಾ, ಸಿಂಪಲ್ ಸ್ಮಾಲ್ ಸೆಂಟೆನ್ಸಸ್ ನ ನೀವು ಪಿಕಪ್ ಮಾಡಿ, ಅದರಿಂದ ನೀವು ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್. ನೀವು ಎಲ್ಲಿ ತನಕ ನಿಮ್ಮ ಲ್ಯಾಂಗ್ವೇಜ್ ಏನಕ್ಕೆ ಅಂದ್ರೆ, ಕೊನೆಗೆ ಇಂಟರ್ವ್ಯೂಗೆ ಹೋದಾಗ ಯುವರ್ ಸ್ಪೀಕಿಂಗ್ ಮ್ಯಾಟರ್ಸ್. ನಂದಿನಿ ಅವರ ಹೆಸರು ತಗೊಂಡ್ರು, ಶಿ ಇಸ್ ಮೈ ಬ್ಯಾಚ್ಮೇಟ್. ನಾವು ಅವರು we both belong to the same batch. She was rank 1, I was rank 107. So auralli one of her best qualities is her speaking skills, and that is what got her the first rank. She was able to get 198 in the interview. So ನೀವೆಲ್ಲರೂ ಆ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾತಾಡೋದನ್ನ ನೀವು ಇವತ್ತು ಕಲ್ತ್ರೆ 5 ವರ್ಷದ ನಂತರ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಇದನ್ನು ನೀವೆಲ್ಲರೂ ಮರಿಬಾರದು. ನಾವೆಲ್ಲ ರೈಟಿಂಗ್ ಬಗ್ಗೆ ಎಂಫಸಿಸ್ ಮಾಡ್ತೀವಿ ಇನ್ ಆಲ್ ಟಾಕ್ಸ್, ಬಟ್ ವಿ ಫರ್ಗೆಟ್ ಅಬೌಟ್ ಸ್ಪೀಕಿಂಗ್ ಅಂಡ್ ಯೋರ್ ಸಾಫ್ಟ್ ಸ್ಪೋಕನ್ ಸ್ಕಿಲ್ಸ್. ಸೊ ಕೈಂಡ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆನೂ ಕಾಳಜಿಯನ್ನು ವಹಿಸಿ. ದಿಸ್ ಇನ್ಸ್ಟಿಟ್ಯೂಟ್
has opened up so many doors in Kolar, and it is heartening to know that I am also part of it. ನಮ್ಮನ್ನು ಇದರಲ್ಲಿ ಒಂದು ಸ್ಮಾಲ್ ನನ್ನ ಒಂದು ಹಳೆಯ ಸೇವೆ ಈ ಒಂದು ಇನ್ಸ್ಟಿಟ್ಯೂಟ್, ಇದನ್ನ ನೀವೆಲ್ಲ ಸದುಪಯೋಗನ ಪಡ್ಕೊಳ್ಳಿ. ಇಂಥ ಆಪರ್ಚುನಿಟಿ ಸಿಗೋದಿಲ್ಲ. ಮತ್ತೊಮ್ಮೆ ಎಲ್ಲಾದರೂ ನಾವು ಎಲ್ಲರೂ ಇರ್ತೀವಿ, ಬೆಂಗಳೂರಲ್ಲೋ ಬೇರೆ ಎಲ್ಲ ಕಡೆ ಕೆಲಸ ಮಾಡಕ್ಕೆ ನಾನು ಮುಂದೆ ಕೋಲಾರ ಆದ್ಮೇಲೆ ನಂತರ ಬೇರೆ ಕಡೆ ಹೋದಾಗ ದಯವಿಟ್ಟು ನೀವೇನಾದರೂ ಎಕ್ಸಾಮ್ ಪಾಸ್ ಮಾಡಾದ್ಮೇಲೆ ನಾನು ಎಲ್ಲೇ ಕಂಡ್ರು ಬಂದು ನನ್ನನ್ನು ಮಾತಾಡಿಸಿ ಹೇಳಿ, ಸರ್ ಈ DMR ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನೀವು ಮಾತಾಡಿದ್ರಿ, ಆ ಪ್ರೋಗ್ರಾಮ್ ಅಲ್ಲಿ ನಾನು ಇದ್ದೆ, ಈ ದಿನ ಇಲ್ಲಿ ನಾನು ಈ ಕೆಲಸದಲ್ಲಿದ್ದೀನಿ, ಎಲ್ಲ ಚೆನ್ನಾಗಿದ್ದೀನಿ, ತಂದೆ ತಾಯಿಯವರು ಚೆನ್ನಾಗಿದ್ದಾರೆ ಅಂತ ನೀವೇನಾದ್ರು ಹೇಳಿದ್ರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಏನೂ ಇಲ್ಲ. ಇದನ್ನೆಲ್ಲ ಮಾಡ್ತೀರಾ ನೀವು? ಖಂಡಿತವಾಗ್ಲೂ ಮಾಡ್ತೀರಾ? ಆಯ್ತು, ನಮ್ಮ ಮುಖನ ಮರಿಬೇಡಿ ಮತ್ತೆ ನೀವು, ತಿಳಿತಾ? ಸೊ ಈ ದಿನ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಒಂದು ಅವಕಾಶವನ್ನ ನೀಡಿರೋ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ದೇವರಾಜ್ ಸಾಹೇಬರಿಗೆ ಇಬ್ಬರಿಗೂ, ಮತ್ತೆ DMR ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನನ್ನ ನೆಚ್ಚಿನ ಕಣ್ಮಣಿಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರಿದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.